ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ IAS ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಭಾರತದಲ್ಲಿ ಅಂತರ್ಜಲ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಕರಿತೀವಿ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಸಚಿವಾಲಯವು ಕೇಂದ್ರ ಅಂತರ್ಜಲ ಮಂಡಳಿ ಅಥವಾ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅನ್ನುವಂತಹ ಒಂದೇನು ಮಂಡಳಿ ಇದೆ, ಆ ಮಂಡಳಿ ಸಿದ್ಧಪಡಿಸಿದಂತಹ ವಾರ್ಷಿಕ ಅಂತರ್ಜಲ ಗುಣಮಟ್ಟ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಸಮಗ್ರ ವರದಿಯು ಭಾರತದ ಅಂತರ್ಜಲ ಸಂಪನ್ಮೂಲಗಳ ಸ್ಥಿತಿಗತಿ, ಅವುಗಳ ಗುಣಮಟ್ಟ ಮತ್ತು ಈ ಅಂತರ್ಜಲದ ಬಳಕೆಯ ಪ್ರವೃತ್ತಿ ಮತ್ತು ಸವಾಲುಗಳ ಮೇಲೆ ಬೆಳಕನ್ನ ಚೆಲ್ಲಿಸುತ್ತೆ. ಆದರೆ ಸುಸ್ಥಿರ ನಿರ್ವಹಣಾ ಪದ್ಧತಿಗಳ ತುರ್ತು ಅಗತ್ಯವನ್ನು ಕೂಡ ಒತ್ತಿ ಹೇಳುತ್ತೆ. ಅಂತರ್ಜಲ ಅಥವಾ ಗ್ರೌಂಡ್ ವಾಟರ್ ಅನ್ನುವಂಥದ್ದು ಅಂದ್ರೆ ಇನ್ವಿಸಿಬಲ್ ಅನ್ನುವಂಥದ್ದು, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸಿದಂತಹ ಒಂದು ಅತಿ ದೊಡ್ಡ ಪ್ರಾಮುಖ್ಯವಾದಂತಹ ಒಂದು ಸಂಪನ್ಮೂಲವಾಗಿರುತ್ತೆ. ಎಂದಿಗೆ ಒಂದು ದೇಶದ ಅಂತರ್ಜಲ ಬಸಿದು ಹೋಗುತ್ತೆಯೋ ಆ ದೇಶದ ಆರ್ಥಿಕತೆ ಮತ್ತು ಸಾಮಾಜಿಕ ಆರ್ಥಿಕ ಜೀವನ ನಾಶ ಆಯಿತು ಅಂತಾನೆ ಅರ್ಥ. ಸೊ ಅದರಿಂದಾಗಿ ಅಂತರ್ಜಲ ಅನ್ನುವಂಥದ್ದು, ಗ್ರೌಂಡ್ ವಾಟರ್ ಅನ್ನುವಂಥದ್ದು ಅತಿ ದೊಡ್ಡ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಅದು ಆರ್ಥಿಕತೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅಥವಾ ಸಾಮಾಜಿಕ ಜೀವನ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಗರೀಕರಣ, ಪ್ರತಿಯೊಂದಕ್ಕೂ ಕೂಡ ಅಂತರ್ಜಲ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ನೆಲೆಗಿಟ್ಟಿನಲ್ಲಿ ಈ ಒಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ಹೊರತಂದಿರುವಂತಹ ಈ ಒಂದು ವರದಿ, ಅಂದ್ರೆ ಅಂತರ್ಜಲ ಒಂದು ಸಂಬಂಧಪಟ್ಟಂತಹ ವರದಿ ತುಂಬಾನೇ ಇಂಪಾರ್ಟೆನ್ಸ್ ಆಗಿರುತ್ತೆ. ಈ ಒಂದು ವರದಿಯ ಪ್ರಮುಖ ಸಂಶೋಧನೆಗಳು ಏನೇನು ಅಥವಾ ಅದ್ರ ಕೀ ಫೀಚರ್ಸ್ ಏನೇನಿದೆ, ಫೈಂಡಿಂಗ್ಸ್ ಏನೇನಿದೆ ಅಂತ ನೋಡ್ತಾ ಬಂದಾಗ ಅಂತರ್ಜಲದ ಒಂದು ಗುಣಮಟ್ಟದ ಪ್ರವೃತ್ತಿಗಳು ಅಂತಾನೆ ನಮಗೆ ಒಂದು ಹೆಡ್ಡಿಂಗ್ ಅನ್ನು ಕೊಡಲಾಗಿದೆ. ಇದರ ಅಂಡರ್ನಲ್ಲಿ ಧನಾತ್ಮಕವಾದಂತಹ ಒಂದು ಪಾಸಿಟಿವ್ ಆದಂತಹ ಇಂಡಿಕೇಟರ್ ಸೂಚಕಗಳಿದಾವೆ. ಅದ್ರ ಪ್ರಕಾರ ನಮ್ಮ ದೇಶದಲ್ಲಿ ಲಭ್ಯವಿರುವಂತಹ 81% ಅಷ್ಟು ಅಂತರ್ಜಲ ಏನು ನೀರಾವರಿಗೆ ಸೂಕ್ತ ಆಗಿದೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ಅದು ಹೆಚ್ಚು ಒಂದು ಪೊಲ್ಯೂಷನ್ ಅನ್ನ, ಮಾಲಿನ್ಯತೆ ಆಗಿಲ್ಲ ಅನ್ನುವಂಥದ್ದು. ಅದರಲ್ಲೂ ಕೂಡ ಈಶಾನ್ಯ ರಾಜ್ಯದಲ್ಲಿರುವಂತಹ ಅಂದ್ರೆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿರುವಂತಹ 100% ಅಂತರ್ಜಲ ಮಾದರಿಗಳು ಕೃಷಿಗೆ ಅತ್ಯುತ್ತಮವಾಗಿದೆ ಅಂತಲೂ ಕೂಡ ರೇಟ್ ಅನ್ನು ಮಾಡಲಾಗಿದೆ. ಇನ್ನು ಮಾಲಿನ್ಯಾತ್ಮಕವಾಗಿ ಸಂಬಂಧಪಟ್ಟಂತಹ ಕಾಳಜಿಗಳನ್ನು ನೋಡೋದಾದ್ರೆ ಕೆಲವು ಪ್ರದೇಶಗಳಲ್ಲಿ ನೈಟ್ರೇಟ್ಗಳು, ಫ್ಲೋರೈಡ್ಗಳು, ಆರ್ಸೆನಿಕ್ಗಳಂತಹ ಒಂದು ರಾಸಾಯನಿಕ ಕಣಗಳು ಅಂತರ್ಜಲಕ್ಕೂ ಕೂಡ ಆಲ್ರೆಡಿ ಮಾಲಿನ್ಯವನ್ನ ಮಾಡಿದವೆ. ಆ ಮೂಲಕ ಆರೋಗ್ಯದ ಒಂದು ಅಪಾಯಗಳನ್ನ ಉಂಟು ಮಾಡ್ತಿದೆ ಅಂತಲೂ ಕೂಡ ನಮಗೆ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಋತುಮಾನದ ಅಥವಾ ಸೀಸನಲ್ ಫೈಂಡಿಂಗ್ಸ್ ಅನ್ನ ನೋಡೋದಾದ್ರೆ ಮಾನ್ಸೂನ್ ನಂತರದ ಅಂತರ್ಜಲ ಪೂರಣವು ಅನೇಕ ಪ್ರದೇಶಗಳಲ್ಲಿ ಅಂತರ್ಜಲದ ಗುಣಮಟ್ಟವನ್ನ ಸುಧಾರಿಸಿದೆ ಅಂತ ಕೂಡ ಹೇಳ್ತಾ ಬಂದಿದೆ. ಇನ್ನು ಕೃಷಿ ಸೂಕ್ತತೆಯನ್ನ ನೋಡೋದಾದ್ರೆ ಕೃಷಿ ವಿಷಯಕ್ಕೆ ಬಂದಾಗ ಹೆಚ್ಚಿನ ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನದಿಯನ್ನ, ಕಾಲುವೆಯನ್ನ ಆಧರಿಸಿ ಕೃಷಿ ಇರುವಂತದ್ದು ಬಹಳ ಕಡಿಮೆ. ಮಿಕ್ಕಂತೆಲ್ಲೂ ಕೂಡ ಅಂತರ್ಜಲ ಆಧಾರಿತವಾದಂಥ ಕೃಷಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ಕೊತಾ ಬಂದಿರ್ತೀವಿ. ಬಟ್ ಈ ಕೃಷಿಗೆ ಅಂತರ್ಜಲ ನೀರನ್ನು ಬಳಸೋದ್ರಿಂದಾಗಿ ಸೋಡಿಯಂಗಳ ಹೀರುವಿಕೆ ಅನುಪಾತ ಮತ್ತು ಹುಳಿಕೆ ಸೋಡಿಯಂಗಳ ಕಾರ್ಬೋನೇಟ್ಗಳ ಅನುಕೂಲಕರ ಮಟ್ಟಗಳು ನೀರಿನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ಸೋಡಿಯಂ ಅಂಶವು ಮಣ್ಣಿನ ಅವನತಿಗೆ ಕಾರಣ ಆಗ್ಬೋದು. ಸೊ ಇನ್ನು ಇಂಟರ್ಮೀಡಿಯರಿ ಆಗಿ ಅಥವಾ ಮಧ್ಯಸ್ಥಿಕೆಗಳ ಒಂದು ಪ್ರಮಾಣದಿಂದಾಗಿ ಬೇಕಾದ್ರೆ ಈ ಪ್ರಮಾಣವನ್ನು ನಾವು ಸುಧಾರಿಸುತ್ತಾ ಬರಬಹುದು. ಇನ್ನ ಅಂತರ್ಜಲ ಸುಸ್ಥಿರತೆಗೆ ಇರುವಂತಹ ಸವಾಲುಗಳು ಏನೇನೋ, ಈ ವಾಟರ್ದ ಚಾಲೆಂಜಸ್ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಅತಿಯಾಗಿ ಅಂತರ್ಜಲವನ್ನ ಹೊರತೆಗೆಯುವಿಕೆ, ಗ್ರೌಂಡ್ ವಾಟರ್ ಏನಿದೆ ಅನ್ನೆಸೆಸರಿ, ಗೊತ್ತಿಲ್ಲದೇ, ಬೇಕಿಲ್ದಲೇ ಇದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ನಾವು ಹೊರಗಡೆ ತೆಗಿತಾ ಇದೀವಿ. ಸೊ ಅಂದ್ರೆ ಭಾರತ ಈ ವಿಶ್ವದ ಅತಿ ದೊಡ್ಡ ಅಂತರ್ಜಲವನ್ನ ಹೀರಿಕೊಳ್ಳುವಂತಹ, ಹೊರತೆಗೆಯುವಂತಹ ದೇಶವಾಗಿದ್ದು ಜಾಗತಿಕವಾಗಿ 25% ಅಷ್ಟು ಗ್ರೌಂಡ್ ವಾಟರ್ ಅನ್ನ ಪ್ರತಿ ವರ್ಷ ತೆಗಿತಾ ಬಂದಿದೆ. ಇದು ನಮಗೆ ಅತಿ ದೊಡ್ಡ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾದಂತಹ ಸಂಗತಿ ಅನ್ನುವಂಥದ್ದು. ಯಾಕೆಂದ್ರೆ ಭಾರತದ 700 ಜಿಲ್ಲೆಗಳಲ್ಲಿ 256 ಜಿಲ್ಲೆಗಳು ನಿರ್ಣಾಯಕ ಅಥವಾ ಅತಿಯಾದಂತಹ ಅಂತರ್ಜಲದ ಮೇಲೆ ಅವಲಂಬನೆಯನ್ನ ಹೊಂದಿದವೆ. ಇದು ದೇಶದ ಆರ್ಥಿಕತೆಗೆ, ಸಾಮಾಜಿಕತೆಗೆ, ಕೃಷಿಗೆ ಅತಿ ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಇನ್ನೊಂದು ಕೃಷಿ ಅವಲಂಬನೆ. ಈ ಕೃಷಿನಲ್ಲಿ ಹೆಚ್ಚು ಈ ಅಂತರ್ಜಲ ನೀರನ್ನು ಬಳಸ್ಕೊಳ್ತಾ ಇರುವಂಥದ್ದು, ಇದನ್ನು ನಾವು ಕಮ್ಮಿ ಮಾಡಬೇಕಾಗಿತ್ತೆ. ಅದ್ರ ಜೊತೆಗೆ ನಿರೀಕ್ಷಿತ ನೀರಿನ ಒಂದು ವಾಟರ್ ಕ್ರೈಸಿಸ್ ಅಂತ ಕರಿತೀವಿ. ಅಂದ್ರೆ 2030 ವೇಳೆಗೆ 21 ಭಾರತೀಯ ನಗರಗಳು ಅಂತರ್ಜಾಲದ ಒಂದು ನಿಕ್ಷೇಪವನ್ನ ಖಾಲಿ ಮಾಡುವಂತಹ ನಿರೀಕ್ಷೆ ಇದೆ. ನೀವು ಆಲ್ರೆಡಿ ನೋಡಿರ್ಬೋದು, ಮುಂಬೈನಲ್ಲಾಗಿರ್ಬೋದು, ಬೆಂಗಳೂರಿನಲ್ಲಾಗಿರ್ಬೋದು, ಚೆನ್ನೈನಲ್ಲಾಗಿರ್ಬೋದು ವಾಟರ್ ಕ್ರೈಸಿಸ್ ಆ ಲೆವೆಲ್ಗೆ ಹೋಗಿತ್ತು ಅಂತ. ಅಂಡ್ ಇದ್ರ ಜೊತೆಗೆ ಹವಾಮಾನ ಬದಲಾವಣೆ ಅಂತ ಕರಿತೀವಿ, ಅನಿಯಮಿತವಾದಂತಹ ಇರ್ರೆಗ್ಯುಲರ್ ರೈನ್ ಆಗಿರ್ಬೋದು,
ಇರೆಗ್ಯುಲರ್ ರೈನ್ ಪ್ಯಾಟರ್ನ್ಗಳಾಗಿರ್ಬೋದು ಅಂಡ್ ನಗರೀಕರಣ, ಅತಿಯಾದಂತಹ ನಗರೀಕರಣ ಮತ್ತು ಜನಸಂಖ್ಯೆಯ ಬೆಳವಣಿಗೆ ಇವೆಲ್ಲವೂ ಕೂಡ ಅಂತರ್ಜಲದ ಮೇಲೆ, ಗ್ರೌಂಡ್ ವಾಟರ್ ಮೇಲೆ ಹೆಚ್ಚಿನ ಒಂದು ಒತ್ತಡವನ್ನು ಹೇರ್ತಾ ಇದೆ. ಅಂಡ್ ನೀತಿ ನಿಯಮಗಳ, ಕಾನೂನುಗಳ, ಪಾಲಿಸಿಗಳ ಅಂತರ ಇರುವಂಥದ್ದು, ಗ್ಯಾಪ್ ಇರುವಂಥದ್ದು. ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ನಾವು ಬಳಸ್ಕೋಬೇಕು, ಮಾಲಿನ್ಯತೆ ಯಾರಾದ್ರೂ ಉಂಟು ಮಾಡಿದ್ರೆ ಅವ್ರಿಗೆ ಏನಾದ್ರೂ ದಂಡಗಳಿದೀವಾ, ಈ ತರದ ಕಠಿಣ ನಿಯಮಗಳ ಕೊರತೆ ಅನ್ನುವಂಥದ್ದು ಅಂತರ್ಜಲದ ಒಂದು ನಿರ್ವಹಣೆಗೆ ಅಡ್ಡಿ ಆಗ್ತಾ ಬಂದಿದೆ. ಸೊ ಈ ಬಿಕ್ಕಟ್ಟನ್ನು ಪರಿಹರಿಸೋದಿಕ್ಕೆ ಅಂತಾನೆ ಸರ್ಕಾರಗಳು ಒಂದಷ್ಟು ಉಪಕ್ರಮಗಳನ್ನ ತೆಗೆದುಕೊಂಡಿದ್ದಾವೆ. ಯಾವ್ಯಾವ ಅಂತ ನೋಡ್ತಾ ಬಂದಾಗ ಅಟಲ್ ಭೂಜಲ್ ಯೋಜನೆ ಅನ್ನುವಂಥದ್ದು 7 ರಾಜ್ಯಗಳ 80 ಜಿಲ್ಲೆಗಳಲ್ಲಿ ನೀರಿನ ಕೊರತೆ ಇರುವಂತಹ ಒಂದು ಗ್ರಾಮ ಪಂಚಾಯತ್ಗಳ ಮೇಲೆ ಈ ಯೋಜನೆ ಮುಖ್ಯವಾಗಿ ಕೇಂದ್ರೀಕರಿಸುತ್ತೆ. ಈ ಯೋಜನೆ ಅಂಡರಲ್ಲಿ ನೀರಿನ ಬಜೆಟ್ ಅನ್ನ, ವಾಟರ್ ಬಜೆಟ್ ಅನ್ನ ಮಾಡುವಂಥದ್ದು, ಮಳೆ ನೀರು ಕೊಯ್ಲನ್ನ ಅಥವಾ ಜಲಚರಗಳ ಒಂದು ಮರುಪೂರಣವನ್ನ ಕೈಗೊಳ್ಳುವಂಥದ್ದು, ಜಲಸಮರ್ಥ ಅಂದ್ರೆ ಇಡೀ ನಮಗೆ ಮಳೆನಲ್ಲೇ ನೀರಿಗೆ ಸಾಕಾಗುವಂತಹ ಒಂದು ಕೃಷಿ ಬೆಳೆ ಮಾದರಿಗಳನ್ನ ಪ್ರೋತ್ಸಾಹಿಸುವಂಥದ್ದು ಈ ಒಂದು ಅಟಲ್ ಭೂಜಲ ಯೋಜನೆಯ ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಅದಾದ್ಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಪ್ರತಿಯೊಂದು ಮನೆಗಳಿಗೂ ಕೂಡ ಈಗ ರೈನ್ ವಾಟರ್ಗಳ ಹಾರ್ವೆಸ್ಟಿಂಗ್ ಅನ್ನ ಕಡ್ಡಾಯಗೊಳಿಸಿರುವಂಥದ್ದು. ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ, ಗುಜರಾತ್ನಲ್ಲಿ, ಕರ್ನಾಟಕದಲ್ಲಿ ಕೂಡ ನಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹೆಚ್ಚಿನ ಒಂದು ಪ್ರಮೋಟ್ ಅನ್ನ ಮಾಡ್ತಾ ಬಂದಿರ್ತೀವಿ. ಅದ್ರ ನೆಕ್ಸ್ಟ್ ಜಲಶಕ್ತಿ ಯೋಜನೆ ಅನ್ನುವಂಥದ್ದು ಅಥವಾ ಜಲಶಕ್ತಿ ಅಭಿಯಾನ ಅನ್ನುವಂಥದ್ದು ಮಳೆ ನೀರಿನ ಸಂಗ್ರಹವನ್ನು ಮಾಡುವಂಥದ್ದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಮಳೆ ನೀರು ಮತ್ತು ನೀರಿನ ಒಂದು ಸಂರಕ್ಷತೆಯನ್ನ ಪ್ರೋತ್ಸಾಹಿಸ್ತಾ ಬಂದಿದೆ. ಇನ್ನೊಂದು ಭಾಗವಹಿಸುವ ಅಂತರ್ಜಲ ನಿರ್ವಹಣೆ ಅಂತ ಕರಿತೀವಿ. ಅಂತರ್ಜಲದ ಒಂದು ಮೇಲ್ವಿಚಾರಣೆಯನ್ನ ಮಾಡೋದಕ್ಕೆ, ಸಂರಕ್ಷಿಸೋದಿಕ್ಕೆ ಸ್ಥಳೀಯ ಆಡಳಿತ, ಸ್ಥಳೀಯ ಸಮುದಾಯ ಮತ್ತು ಸ್ಥಳೀಯ NGOಗಳ ನಡುವಿನ ಒಂದು ಕೋಆಪರೇಷನ್ ಅನ್ನ, ಸಹಯೋಗವನ್ನ ಪ್ರೋತ್ಸಾಹಿಸುವಂಥದ್ದು. ತಾಂತ್ರಿಕ ನಾವೀನ್ಯತೆಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ GIS ಆಗಿರ್ಬೋದು, GPS ಆಗಿರ್ಬೋದು, ರಿಮೋಟ್ ಸೆನ್ಸಿಂಗ್ ಆಗಿರ್ಬೋದು, AI ಬೆಳವಣಿಗೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸರ್ಕಾರ ಬಳಸ್ಕೊತಾ ಇದೆ. ಇನ್ನು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಅಂತರ್ಜಲದ ಒಂದು ಸುಸ್ಥಿರ ಯೋಜನೆಯನ್ನ ಸುಸ್ಥಿರವಾಗಿ ಬಳಸ್ಕೊಂಡಂತಹ, ಕಾಪಾಡಿಕೊಂಡಂತಹ ಯಶಸ್ವಿ ಕಥನಗಳನ್ನು ನೋಡ್ಬೋದು. ರಾಜಸ್ಥಾನದಲ್ಲಿರುವಂತಹ ತರುಣ್ ಭಾರತ್ ಅನ್ನುವಂತಹ ಸಂಘ ಜೋಹದ್ ಪ್ರದೇಶಗಳಲ್ಲಿ ಮಳೆ ನೀರು ಕೊಯ್ಲುಗಳ ಮೂಲಕ ನದಿಗಳನ್ನ, ಜಲಚರಗಳನ್ನ, ಕೆರೆ, ಬಾವಿಗಳನ್ನ ಪುನರುಜ್ಜೀವನಗೊಳಿಸಿದ್ವಿ. ಇದು ಕೂಡ ನಮಗೆ ಲೈಕ್ ಒನ್ ಆಫ್ ದ ಸಕ್ಸಸ್ಫುಲ್ ಇನ್ಸಿಡೆಂಟ್ ಅನ್ನು ಕರೀತಾ ಬರ್ತೀವಿ. ಅದ್ರ ಜೊತೆಗೆ ಮಹಾರಾಷ್ಟ್ರದಲ್ಲಿರುವಂತಹ ಪಾಣಿ ಫೌಂಡೇಶನ್ ಇದು ಕೂಡ ನಮಗೆ ಜಲನಯನ ನಿರ್ವಹಣೆಯನ್ನ ಅಳವಡಿಸ್ಕೊಳ್ಳೋದಿಕ್ಕೆ, ಹಳ್ಳಿಗಳನ್ನ ಸಜ್ಜುಗೊಳಿಸುವಂಥದ್ದು, ಅಂತರ್ಜಲ ಮಟ್ಟವನ್ನ ಗಮನಾರ್ಹವಾಗಿ ಸುಧಾರಣೆಯನ್ನ ಕಂಡಿದೆ. ಇನ್ನು ಗುಜರಾತ್ನ ಜ್ಯೋತಿರ್ಗಾಮಿ ಯೋಜನೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಮಗೆ ಸಕ್ಸಸ್ಫುಲ್ ಯೋಜನೆಗಳು ಕರೀತಾ ಬರ್ತೀವಿ. ಇದ್ರ ಜೊತೆಗೆ ಇತರ ಮಹತ್ವದ ಕಾರ್ಯಕ್ರಮಗಳು ಕೂಡ ಇದಾವೆ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವಂಥದ್ದು ನೀರಿನ ಒಂದು ದಕ್ಷತೆಯ ಬಳಕೆಯನ್ನ ಮಾಡ್ಕೊಳ್ಳೋದ್ರ ಮೇಲೆ ಹೆಚ್ಚಿನ ಒಂದು ಕೇಂದ್ರೀಕರಣ ಮಾಡಿಸುತ್ತೆ. ಹರ್ ಖೇತ್ ಕೋ ಪಾನಿ ಎನ್ನುವಂತಹ ಯೋಜನೆ, ಅಂದ್ರೆ ಹನಿ ಹನಿ ಕೂಡ ನಮಗೆ ಇಂಪಾರ್ಟೆಂಟ್ ಅನ್ನುವಂತಹ ಯೋಜನೆಯನ್ನ ನಮಗೆ ಈ ಒಂದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕೊಡುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮಿಷನ್ ಅಮೃತ್ ಸರೋವರ್ ಅನ್ನುವಂಥದ್ದು ಅಂದ್ರೆ 75 ಜಲಮೂಲಗಳನ್ನ ಪ್ರತಿ ಜಿಲ್ಲೆನಲ್ಲಿ 75 ಜಲಮೂಲಗಳ ಕೆರೆಗಳು, ಬಾವಿಗಳನ್ನ ನಾವು ರಚಿಸುವಂಥದ್ದು ಅಥವಾ ಪುನರುಜ್ಜೀವನಗೊಳಿಸುವಂತಹ ಗುರಿಯನ್ನು ಹೊಂದಿರುವಂಥದ್ದು. ರಾಷ್ಟ್ರೀಯ ಜಲಚರ ನಕ್ಷೆ ಅನ್ನುವಂಥದ್ದು, ನೀರಿನ ಬಳಕೆಯ ಒಂದು ದಕ್ಷತೆಯ ಬ್ಯೂರೋ ಅನ್ನುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಅನ್ನುವಂಥದ್ದು. ಅಂಡ್ ಯಾವಾಗಲೂ ಹೇಳಿದಾಗೆ ನೀತಿ ನಿಯಮಗಳಲ್ಲಿ ಗ್ಯಾಪ್ ಇದೆ, ಕಠಿಣವಾದಂತಹ ನಿಯಮಗಳು ಸರ್ಕಾರಗಳು ತೆಗೆದುಕೊಳ್ತಾ ಇಲ್ಲ ಅಂಡರ್ ವಾಟರ್ ಅಥವಾ ಗ್ರೌಂಡ್ ವಾಟರ್ನ ಕಾಪಾಡೋದಿಕ್ಕೆ ಅನ್ನುವಂಥದ್ದು. ಯಾವ ನಿಯಮಗಳನ್ನ ತೆಗೆದುಕೊಳ್ಬಹುದು? ನೀತಿ ನಿಯಮಗಳನ್ನ ಬಲಪಡಿಸುವಂಥದ್ದು, ಅತಿಯಾದಂತಹ ಎಕ್ಸೆಸ್ ನಾವು ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಟ್ ಅನ್ನು ಏನ್ ಮಾಡ್ತೀವಿ ಅದನ್ನು ತಡೆಗಟ್ಟೋದಿಕ್ಕೆ ಕಠಿಣ ಕಾನೂನು ಕ್ರಮಗಳನ್ನು ಪರಿಚಯಿಸುವಂಥದ್ದು, ಸುಸ್ಥಿರವಾದಂತಹ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವಂಥದ್ದು, ಅಂದ್ರೆ ಮಳೆ ನೀರಿನಲ್ಲೇನೆ ಅಥವಾ ಕಾಲುವೆಗಳ ಮೂಲಕ ಮಳೆ ನೀರಿನಲ್ಲಿ ನಾವು ಕೃಷಿಯನ್ನ ಸುಸ್ಥಿರವಾಗಿ ಬೆಳೆಯೋದಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಮಾಡುವಂಥದ್ದು, ಹೆಚ್ಚು ಗ್ರೌಂಡ್ ವಾಟರ್ ಅನ್ನ ಬೇಡುವಂತಹ ಬೆಳೆಗಳನ್ನ ಹೆಚ್ಚು ನಿರಾಕರಿಸುವಂಥದ್ದು, ಯಶಸ್ವಿ ಮಾದರಿಗಳು ಫಾರ್ ಎಕ್ಸಾಂಪಲ್ ತರುಣ್ ಸಂಘ ಆಗಿರ್ಬೋದು, ಈ ತರದ ಯೋಜನೆಗಳೇನಿದಾವೆ ಅದನ್ನ ಇತರೆ ರಾಜ್ಯಗಳಿಗೂ ಕೂಡ ನಾವು ಪರಿಚಯಿಸುವಂಥದ್ದು, ತಂತ್ರಜ್ಞಾನ ಚಾಲಿತವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಲೈಕ್ ಈಗೇನು ಬ್ಲಾಕ್ ಚೈನ್ ಟೆಕ್ನಾಲಜಿ ಇವೆಲ್ಲವೂ ಕೂಡ ಬಳಸ್ಕೊಳ್ಳುವಂಥದ್ದು, ಸಾರ್ವಜನಿಕವಾಗಿ ಜಾಗೃತಿಯನ್ನು ಉಂಟು ಮಾಡುವಂಥದ್ದು ಮತ್ತು ಬಿಹೇವಿಯರ್ ಅಲ್ಲಿ ನಮಗೆ ಅಥವಾ ವರ್ತನೆಗಳಲ್ಲಿ ಬದಲಾವಣೆಯನ್ನು ತರುವಂಥದ್ದು. ಯಾಕೆಂದ್ರೆ ನೀರು ಅನ್ನುವಂಥದ್ದು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಎಲ್ಲರ ಸ್ವತ್ತು, ಇದು ದೇಶದ ಸ್ವತ್ತು ಅನ್ನುವಂತಹ ಒಂದು ಯೋಜನೆಯನ್ನು ತರುವಂಥದ್ದು. ಅದ್ರ ಜೊತೆಗೆ ಹವಾಮಾನ ಸ್ಥಿತಿಸ್ಥಾಪಕತ್ವವಾದ ಒಂದು ನೀರು ನಿರ್ವಹಣೆಯನ್ನು ಮಾಡುವಂಥದ್ದು, ಅನಿಯಮಿತವಾದಂತಹ ಮಳೆಗಳು, ಬರಗಾಲಕ್ಕೆ ತುತ್ತಾಗುವಂತಹ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ನೀರನ್ನು ಕನ್ಸರ್ವ್ ಮಾಡುವಂತಹ ಯೋಜನೆಗಳಿಗೆ ನಾವು ಬಲಪಡಿಸುವಂತಹ ಫಂಡ್ ಅನ್ನು ಮಾಡಬೇಕು. ಇದಿಷ್ಟು ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ಗೆ ಅಥವಾ ಅಂತರ್ಜಲ ಜಲದ ಒಂದು ನಿರ್ವಹಣೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ನಿಲ್ಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.